ದತ್ತ ಜಯಂತಿ ಆಚರಣೆಗೆ ಚಿಕ್ಕಮಗಳೂರಿನಲ್ಲಿ ಖಾಕಿ ಭದ್ರತೆ ಜೋರಾಗಿದೆ. 4,000ಕ್ಕಿಂತ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಿ ಸರ್ಪಗಾವಲು ಹಾಕಲಾಗಿದೆ. 7 ಜನ ಎಎಸ್ಪಿ, 30 ಜನ ಡಿವೈಎಸ್ಪಿ ಹಾಗೂ 30 ಇನ್ಸ್ಪೆಕ್ಟರ್ಗಳನ್ನು ಇದೇ ಕೆಲಸಕ್ಕೆ ಅಂತ ನಿಯೋಜನೆ ಮಾಡಲಾಗಿದೆ. 100 ಹೋಮ್ಗಾರ್ಡ್ಗಳು, 20 ಕೆಎಸ್ಆರ್ಪಿ ತುಕಡಿ ಸೇರಿದಂತೆ ಹಲವು ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಕೋಮು ಸೂಕ್ಷ್ಮ ಪ್ರದೇಶ ಇರ್ತವೆ, ಒಂದು ಕಡೆ ದತ್ತ ಜಯಂತಿ ಮಾಡ್ತಾ ಇರ್ತಾರೆ, ಮೆರವಣಿಗೆಗಳಾಗ್ತಾ ಇರ್ತವೆ, ಘೋಷಣೆಗಳು ಬರ್ತಾ ಇರ್ತವೆ. ಗಲಾಟೆ ಆದರೆ ಯಾಕೆ ಬೇಕಪ್ಪ? ಅದೇ ಗಲಾಟೆಗಳಾಗಬಾರದು, ಎಲ್ಲ ಕಡೆಯವರು ಚೆನ್ನಾಗಿರಬೇಕು. ಸೊ ಆ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ, ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಕೆಲಸವನ್ನು ಮಾಡಲಾಗಿದೆ. ಇಲ್ಲಿ ಪ್ರತಿ ಚೆಕ್ ಪೋಸ್ಟ್ಗೂ ಕೂಡ ವಿಶೇಷ ದಂಡಾಧಿಕಾರಿಗಳನ್ನು ಇಲ್ಲಿ ನೇಮಕ ಮಾಡಲಾಗಿದೆ. 300ಕ್ಕಿಂತ ಅಧಿಕ CCTV ಮತ್ತು 50ಕ್ಕಿಂತ ಅಧಿಕ ಬಾಡಿ ಕ್ಯಾಮರಾಗಳನ್ನು ಇಲ್ಲಿ ಹಾಕಲಾಗ್ತಾ ಇದೆ. CCTV ವೀಕ್ಷಣೆಗೆ ಅಂಥೇಳಿ 2 ಟೀಮ್ಗಳನ್ನು ರಚನೆ ಮಾಡಲಾಗಿದೆ ಕೂಡ. ಯಾವುದೇ ಕಾರಣಕ್ಕೂ ಗಲಭೆಗಳಾಗಬಾರ್ದು. ಲೋಕಸಭಾ ಎಲೆಕ್ಷನ್ನೂ ಇದೆ, ಲೋಕಸಭಾ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ. ಹಾಗಾಗಿ ಏನೇನೋ ಸಂದೇಶಗಳು ಹೋಗಬಾರದು. ಚಿಕ್ಕಮಗಳೂರು ಜಿಲ್ಲೆಯ 5 ತಾಲೂಕಲ್ಲಿ ಮದ್ಯಪಾನವನ್ನು ನಿಷೇಧ ಮಾಡಲಾಗಿದೆ. ಅಡಿಷನಲ್ SP ರ್ಯಾಂಕ್ ಆಫೀಸರ್ಸು 7 ಜನ, ಮತ್ತು ನಮ್ಮ DSP ರ್ಯಾಂಕ್ ಆಫೀಸರ್ಸು 30, ಇನ್ಸ್ಪೆಕ್ಟರ್ ರ್ಯಾಂಕ್ ಆಫೀಸರ್ಸು ಒಂದು 60 ಜನ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಯಾಕಂದರೆ ಮತ್ತೆ ನಮಗೆ ರಿಕ್ವೈರ್ಮೆಂಟ್ ಇದ್ದರೆ ಮತ್ತೆ ಬರ್ತಾರೆ, ಅಥವಾ ರಿಕ್ವೈರ್ಮೆಂಟ್ ಇಲ್ಲ ಅಂದರೆ ನಾವು ಬೇರೆ ಕಡೆ ಡಿಪ್ಲಾಯ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ 4,000 ಜನ ನಮ್ಮ ಸಿಬ್ಬಂದಿಗಳು, ಇನ್ಕ್ಲೂಡಿಂಗ್ ಹೋಮ್ ಗಾರ್ಡ್ಸ್. ಅದ್ರ ಜೊತೆಗೆ ನಮ್ಮದು ಸ್ಟ್ರೈಕಿಂಗ್ ಪಾರ್ಟಿ ಅಂತೇಳಿ ತಮಗೆಲ್ಲ ಗೊತ್ತಿರ್ಬೋದು, KSRPಗಳು ಬರ್ತವೆ, ಮತ್ತು ನಮ್ಮದು DR ಪಾರ್ಟಿಗಳು ಬರ್ತವೆ. ಅವು ಒಂದು ಸ್ಟ್ರೈಕಿಂಗ್ ಪಾರ್ಟಿ ಒಂದು 20, ನಮ್ಮದು DR ಪಾರ್ಟಿಗಳು ಒಂದು 25, ಈ ಥರ ಪಾರ್ಟಿಗಳನ್ನು ತರಿಸ್ಕೊಂಡಿದ್ದೀವಿ, ಸ್ಟ್ರೈಕಿಂಗ್ ಪಾರ್ಟೀಸ್ ಅಂತೇಳಿ. ಇದು ಡಿಪ್ಲಾಯ್ಮೆಂಟ್ ಆಯಿತು. ಅದರಲ್ಲಿ ವಿಶೇಷವಾಗಿ ಮತ್ತು ಯಾರು ಹಿಂದೆ ಇಲ್ಲಿ ಕೆಲಸ ಮಾಡಿದ್ದಾರೆ ಅಂಥವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು ಅಂಥವ್ರನ್ನೇ ನಾವು ಕರೆಸ್ತಕ್ಕಂಥದ್ದು ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಅದರಲ್ಲಿ ಮ್ಯಾಕ್ಸಿಮಮ್ ಒಂದು 80% ಯಾರು ಹಿಂದೆ ಕೆಲಸ ಮಾಡಿದ್ದಾರೆ ಅಂಥವರೇ ಇಲ್ಲಿ ಬಂದ್ಬಿಟ್ಟು, ಯಾಕಂದರೆ ಇಲ್ಲಿ ವಾತಾವರಣಕ್ಕೆ, ಇಲ್ಲಿ ಜನರಿಗೆ ಇಲ್ಲಿ ಪದೇ ಪದೇ ಬಂದೋಬಸ್ತ್ ಮಾಡೋದ್ರಿಂದ ಸ್ವಲ್ಪ ಮುಖ ಪರಿಚಯ ಇರುತ್ತೆ, ಅದು ಈಸಿ ಆಗುತ್ತೆ ಅಂತೇಳಿ ನಾವು ಆ ಥರದ್ದು ಮಾಡಿದ್ದೀವಿ. ಅಡಿಷನಲ್ ಡೀಟೇಲ್ಸ್ ಕೊಡಲಿಕ್ಕೆ ರಾಜ್ಕುಮಾರ್ 2 ಭಾಗ ಇದರಲ್ಲಿ. ಒಂದು, ಮಸೀದಿ ಮುಂದೆ ಬಂದಾಗ ಈ ಮೆರವಣಿಗೆ, ದತ್ತಮಾಲಾಧಾರಿಗಳ ಮೆರವಣಿಗೆ ಬಂದಾಗ ಅಲ್ಲಿ ಮೈಕನ್ನು ಆಫ್ ಮಾಡಿಸಿ ಅಂತ ಪೊಲೀಸರು ಕೇಳಿದ್ದಾರೆ. ಅದಕ್ಕೆಲ್ಲ ಉತ್ತರ ಬರ್ತಾ ಇತ್ತಲ್ಲ, ಯಾರೋ ಮಾತಾಡ್ತಾ ಇದ್ರು. ಹೊರಭಾಗದಿಂದ ಬಂದಿರತಕ್ಕಂಥ ಪೊಲೀಸರಿಗೇನಾದರೂ ಇಲ್ಲಿಯ ವಿಷಯಗಳ ಬಗ್ಗೆ, ಇಲ್ಲಿ ಆಚರಣೆ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಮೊದಲಿಂದನೂ ಇದ್ದಾರಲ್ಲ ಪೊಲೀಸರು, ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ ಅಂತ ಹೇಳಿ. ಏನಾಯ್ತು ಈ ಗಲಾಟೆ? ಈಗ ಯೂಶ್ವಲ್ಲಾಗಿ ಈ ಥರ ಬೇರೆ ಬೇರೆ ಪ್ರಾರ್ಥನಾ ಸ್ಥಳಗಳು ಬಂದಾಗ, ಅದು ಸಿಖ್ಖರದಾಗಬಹುದು ಅಥವಾ ಮುಸ್ಲಿಮ್ಸ್ದಾಗಬಹುದು ಅಥವಾ ಕ್ರೈಸ್ತರದಾಗಬಹುದು, ಈ ರೀತಿ ಬಂದಾಗ ಕೋಮು ಸೂಕ್ಷ್ಮ ಪ್ರದೇಶ ಆಗಿರೋ ಕಾರಣದಿಂದಾಗಿ ಈ ಥರ ಮೈಕ್ ಆಫ್ ಮಾಡಿಸೋ ಪದ್ಧತಿ ಇತ್ತ, ಪ್ರಚೋದನಕಾರಿ ಹೇಳಿಕೆ ಬರಬಹುದು, ಕಲ್ಲು ತೂರಾಟಗಳಾಗಬಹುದು, ಆ ರೀತಿ ಇತ್ತ ಅಥವಾ ಈಗ ಶುರುವಾಗಿರೋದಾ, ಇದು ಹೇಗೆ ಅಂತ? ಖಂಡಿತವಾಗ್ಲೂ ರಮಕಾಂತ್, ಏನು ಅಂತ ಹೇಳಿದ್ರೆ, ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತುಂಬಾ ಅದ್ದೂರಿಯಾಗಿ ಈಗ ದತ್ತ ಜಯಂತಿ ನಡೀತಾ ಇರುವಂತದ್ದು. ಹಿಂದೂ ಪರ ಸಂಘಟನೆಗಳಿಂದ ಏನು ತಡರಾತ್ರಿ ಮೂಡಿಗೆರೆ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆ ಕೂಡ ನಡೀತಾ ಇತ್ತು. ಏನು ಈ ಶೋಭಾಯಾತ್ರೆ ಆಜಾದ್ ರೋಡ್ ಪಕ್ಕದ ಬಸೀದಿ ಪಕ್ಕಕ್ಕೆ ಬರ್ತಾ ಇದ್ದಂಗೆ ಭಜನಾ ಮೈಕ್ ಗಳನ್ನ ಆಫ್ ಮಾಡಿಸುವಂತ ಕೆಲಸ ಪೊಲೀಸರು ಮಾಡಿದ್ದಾರೆ ಎಂಬ ಆರೋಪವನ್ನ ಈಗ ಬಜರಂಗ ದಳ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ತುಂಬಾ ಹೊತ್ತು ಬಸೀದಿಯ ಮುಂಭಾಗವೇ ಏನು DJ ನಿಲ್ಲಿಸಿಕೊಂಡು ಮೈಕ್ ಹಾಕಿಕೊಂಡು ಭಜನೆ ಮಾಡುವುದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದನ್ನ ನೋಡಿದಂತಹ ಪೊಲೀಸರು ಸಾಕು, ಬುದ್ಧಕ್ಕೆ ನಡೆಯಿರಿ ಎಂಬ ಮಾತನ್ನು ಸಹ ಹೇಳಿರುವಂತದ್ದು. ಈ ಮಾತು ಹೇಳ್ತಾ ಇದ್ದಂಗೆ ಕೇಸರಿ ಕಲಿಗಳು ನಿಜಕ್ಕೂ ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದು. ಕೆಲ ಕಾಲ ಇಲ್ಲಿ ಉದ್ವೇಗದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು ಅಂತ ಹೇಳಿದ್ರು. ಅಲ್ಲದೆ ಏನು ಪೊಲೀಸರು ಆ ಮಾತು ಹೇಳ್ತಾ ಇದ್ದಂಗೆ ಜೈ ಶ್ರೀರಾಮ್ ಘೋಷಣೆಗಳು ಎಲ್ಲೆಡೆಯಿಂದ ಕೇಳಿ ಬಂದ್ವು. ಅಲ್ಲದೆ ಅದೇ ಸ್ಥಳದಲ್ಲಿ ಮಾಲಾಧಾರಿಗಳು ಕುಣಿದು ಕುಪ್ಪಳಿಸುವುದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ನಂತರ ಮತ್ತೆ ಬೈಕ್ ಅಥವಾ ಆನ್ ಮಾಡಿಸುವುದರ ಮೂಲಕ ಮುಂದೆ ಏನು ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆದ್ರು ಕೂಡ ಪೊಲೀಸರೇ ನೇರವಣೆ ಎಂಬ ಮಾತನ್ನು ಸಹ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ, ಒಂದೇ ಜಾಗದಲ್ಲಿ ಸಾಕಷ್ಟು ಸಮಯ ಅವರು ಭಜನೆ ಮಾಡೋದಕ್ಕೆ ನಿಂತಾಗ ಬೇರೆ ರೀತಿಯ ಘಟನೆಗಳು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಪೊಲೀಸರು ಈ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕಂತ ಮುಂದಾದ್ರು. ಆದ್ರೆ ಭಜನೆ ನಾವ್ ಇಲ್ಲೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಜರಂಗಗಳ ಕಾರ್ಯಕರ್ತರು ಹಠ ಮಾಡಿ ನಿಂತಾಗ ಈ ಘಟನೆ ನಡೆಯಿತು. ನಂತರ ಶಾಂತಿಯುತವಾಗಿ ಈ ಶೋಭಾಯಾತ್ರೆ ಮುಗಿತು ಅಂತಾನೆ ಹೇಳ್ಬೋದು. ರಮಕಾಂತ್, ಈಗ ನಂತರದಲ್ಲಿ ಈಗ ಭದ್ರತೆ, ದತ್ತ ಜಯಂತಿ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು SP ವಿಕ್ರಮ್ ಮಾಮಟೆ ಅವರು ಸಾಕಷ್ಟು ಮಾಹಿತಿಯನ್ನು ಅಲ್ಲಿ ಕೊಡ್ತಾ ಇದ್ರು. ಸುಮಾರು ಚೆಕ್ ಪೋಸ್ಟ್ಗಳಾಗ್ತಾ ಇದೆ, CC ಕ್ಯಾಮ್ರಾ ಅಳವಡಿಸ್ತಕ್ಕಂಥ ಕೆಲಸಗಳಾಗ್ತಾ ಇದೆ, 4,000 ಪೊಲೀಸರ ನಿಯೋಜನೆ ಆಗ್ತಾ ಇದೆ, 7 ಜನ ASPಗಳು, ಅನಂತರದಲ್ಲಿ 30 DYSP, 30 ಇನ್ಸ್ಪೆಕ್ಟರ್ ನಿಯೋಜನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ಎಲ್ಲಿವರೆಗೂ ದತ್ತ ಜಯಂತಿ ಇರುತ್ತೆ, ಇಲ್ಲಿ ಭದ್ರತೆ ಯಾವ ಥರ ಕಲ್ಪಿಸಲಾಗಿದೆ? ಯಾಕೆಂದರೆ ಅನೇಕ ಪ್ರವಾಸಿಗರಿಗೂ ಕೂಡ ನಿರ್ಬಂಧವನ್ನು ಹಾಕಲಾಗಿದೆ, ಚಿಕ್ಕಮಗಳೂರಿನ ಕೆಲವು ಸ್ಥಳಗಳಿಗೆ ಬರಬಾರ್ದು ಅಂತ ಹೇಳಿ. ತುಂಬ ಟೆನ್ಸ್ಡ್ ಅಂತ ಅನ್ನಿಸ್ತಾ ಇದೆಯಾ?
ಅಂದರೆ ಒಂಥರ ಏನೋ ಒಂದು ಆತಂಕದಲ್ಲಿ ಇರಬಹುದು ಅಥವಾ ಅಹಿತಕರ ಘಟನೆಗಳ ವಿಚಾರದಲ್ಲಿ ತುಂಬ ಅಲರ್ಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ ಅಂತ ರಾಜ್ಕುಮಾರ್? ಖಂಡಿತವಾಗ್ಲೂ ರಮಕಾಂತ್, ಈ ದತ್ತ ಜಯಂತಿ ಉತ್ಸವ ಇದೇ ಡಿಸೆಂಬರ್ 26ರವರೆಗೂ ನಡೆಯಲಿದೆ. ಪ್ರಮುಖವಾಗಿ 24ನೇ ತಾರೀಕು ಅನಸೂಯ ಜಯಂತಿ, 25ನೇ ತಾರೀಕು ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಹಾಗೂ 26ನೇ ತಾರೀಕು ಏನು ದತ್ತಪೀಠಕ್ಕೆ ಹೋಗ್ಬಿಟ್ಟು ಪಾದುಕೆ ದರ್ಶನವನ್ನು ಪಡೆ. ಈ 3 ದಿನಗಳ ಕಾಲ ತುಂಬಾ ಇಂಪಾರ್ಟೆಂಟ್ ದಿನಗಳಾಗಿರ್ತವೆ. ಈ ಹಿನ್ನೆಲೆಯಲ್ಲಿ ಏನು ಜಿಲ್ಲಾ SP ವಿಕ್ರಮ್ ಹಂಪಿ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸುವುದರ ಮೂಲಕ ಯಾವ ರೀತಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ನಾವು ಜಿಲ್ಲೆಯಲ್ಲಿ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಈಗಾಗಲೇ ನೀಡಿರುವಂತದ್ದು. ಇದೇ ಮೊದಲ ಬಾರಿಗೆ ಈ ಒಂದು ದತ್ತ ಜಯಂತಿ ಕಾರ್ಯಕ್ರಮಕ್ಕೆ 4,000 ಜನ ಪೊಲೀಸರನ್ನ ಇವರು ನಿಯೋಜನೆ ಮಾಡಿರುವಂತದ್ದು. ಅಲ್ಲದೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ 28ಕ್ಕೂ ಅಧಿಕ ಚೆಕ್ ಪೋಸ್ಟ್ ಗಳನ್ನ ಸಹ ನಿರ್ಮಾಣ ಮಾಡಿರುವಂತದ್ದು. ಪ್ರತಿ ಒಂದು ಚೆಕ್ ಪೋಸ್ಟ್ಗೂ ವಿಶೇಷವಾದಂತಹ ದಂಡಾಧಿಕಾರಿಗಳನ್ನ ನೇಮಕ ಮಾಡಿ ಅಲ್ಲಿನ ಏನು ಭದ್ರತೆಯನ್ನು ನೋಡಿಕೊಳ್ಳುವುದಕ್ಕಂತ ಬಿಟ್ಟಿರುವಂತದ್ದು. ಮತ್ತು 7 ಜನ ಅಸಿಸ್ಟೆಂಟ್ ಕಮಿಷನರ್ ASP ಹಾಗೂ 30 ಜನ DYSP ಗಳನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಿ 20ಕ್ಕೂ ಹೆಚ್ಚು KSRP ತುಕಡಿಗಳನ್ನ ಸಹ ನಿಯೋಜನೆ ಮಾಡಿರುವಂತದ್ದು. CCTVಗಳನ್ನ ಕೂಡ ಇಲ್ಲಿ ಏರ್ ಎಂಡ್ ಇದೆ. ಸಹಜವಾಗಿ ಚಿಕ್ಕಮಗಳೂರು ಭಾಗ ಅಂತ ಬಂದಾಗ ಕೆಲವು ರೆಸಾರ್ಟ್ಗಳಿರಬಹುದು, ಹೋಮ್ ಸ್ಟೇಗಳಿರಬಹುದು, ಪ್ರವಾಸಿಗರ ನೆಚ್ಚಿನ ತಾಣ ಕೂಡ ಹೌದು. ಅನೇಕರು ಅದನ್ನು ನಂಬಿಕೊಂಡಿರ್ತಕ್ಕಂಥವ್ರು, ಅದು ಹೋಮ್ ಸ್ಟೇ ಆದರೂ ಆಗಲಿ, ರೆಸಾರ್ಟ್ ಆದರೂ ಆಗಲಿ, ಹೋಟೆಲ್ ಆದರೂ ಆಗಲಿ, ಅಥವಾ ಸಣ್ಣ ಪುಟ್ಟ ವ್ಯಾಪಾರಿಗಳಾದರೂ ಆಗಲಿ, ಇವರಿಗೆ ಈಗ ಪ್ರವಾಸಿಗರು ಬರ್ತಾರಪ್ಪ, ಕ್ರಿಸ್ಮಸ್ ಇದೆ, ರಜಾ ಸಿಗ್ತಾ ಇದೆ, ಮಕ್ಕಳಿಗೆ ರಜಾ ಇದೆ, ಈಗ ಜೊತೆಗೆ ಹೊಸ ವರ್ಷ ಅಂತೆಲ್ಲ ಬರ್ತಾರಲ್ಲ, ಇವ್ರಗಳ ಕಥೆ ಏನು ಅಂತ ಈಗ ಈ ವಿಚಾರವಾಗಿ ಈಗಾಗಲೇ ಜಿಲ್ಲಾಡಳಿತ 1 ವಾರಗಳ ಕಾಲ ಏನು ಗಿರಿ ಪ್ರದೇಶದ ಪ್ರಮುಖ ಪ್ರವಾಸಿ ತಾಣಗಳಾದಂತಹ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಕವಿಕಲಗಂಡಿ, ದತ್ತಪೀಠ ಹಾಗೂ ಮಣಿಕೆದಾರ, ಗಾಳಿಕೆರೆ ಸುತ್ತಮುತ್ತ ಸಂಪೂರ್ಣ ಪ್ರವಾಸಿ ತಾಣಗಳನ್ನ ನಿಷೇಧ ಮಾಡಿರುವಂತದ್ದು. ನಿನ್ನೆಯಿಂದ ಈ ನಿಷೇಧ ಕಾರ್ಯಕ್ರಮ ಜಾರಿಯಲ್ಲಿ ಬಂದಿರುವಂತದ್ದು. ಇದು 27ನೇ ತಾರೀಕುವರೆಗೂ ಈ ನಿಷೇಧ ಕಾರ್ಯಕ್ರಮ ಮುಂದುವರಿಯುತ್ತೆ. ಅಲ್ಲದೆ ಕೈಮುರ ಚೆಕ್ ಪೋಸ್ಟ್ ನಿಂದಲೇ ಪ್ರತಿಯೊಬ್ಬ ಪ್ರವಾಸಿಗರು ಆ ಭಾಗಕ್ಕೆ ಹೋಗ್ಬೇಕಾಗಿರೋದ್ರಿಂದ ಅಲ್ಲಿ ಕೈಮುರ ಚೆಕ್ ಪೋಸ್ಟ್ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಬರುವಂತಹ ಪ್ರವಾಸಿಗರನ್ನ ಅಲ್ಲೇ ತಡೆಬಿಟ್ಟು ವಾಪಸ್ ಕಳಿಸ್ತಾ ಇರುವುದು. ಮತ್ತೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳಿಗೆ ಬರುವಂತ ಒಂದು ವೇಳೆ ಯಾರೇ ಕೂಡ ಅಲ್ಲಿ ಬುಕ್ ಮಾಡಿದ್ರೆ ಅಂತವ್ರಿಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ. ಹೊಸದಾಗಿ ಬುಕ್ ಮಾಡಿ ನಾವು ಹೋಗ್ತೀವಿ ಅನ್ನೋರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಹಿಂದೆ ಈ ಆದೇಶದ ಕಾಪಿ ಬರೋದಕ್ಕಿಂತ ಮುಂಚೆ ಯಾರೆಲ್ಲ ಏನು ಪ್ರವಾಸಿಗರು ಬುಕ್ ಮಾಡಿದ್ರು ಅಂತವರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ರಮಕಾಂತ್, ಥ್ಯಾಂಕ್ ಯು ರಾಜ್ಕುಮಾರ್.